ಆಶಾದೇವಿ ಅವರು ಹೇಳಿದ್ದು ಪವಿತ್ರ ಗೌಡ ಬಗ್ಗೆ ಅಲ್ಲ, ಪವಿತ್ರ ಲೋಕೇಶ್ ಬಗ್ಗೆ. ತಮ್ಮ ಹೇಳಿಕೆಯಲ್ಲಿ ಮಾಧ್ಯಮಗಳನ್ನ ತರಾಟೆಗೆ ತಗೊಂಡಿದ್ರು ಸಾಹಿತಿ ಆಶಾದೇವಿ. ಈ ಹಿಂದೆ ಪವಿತ್ರ ಲೋಕೇಶ್ ಬಗ್ಗೆ ಒಂದಿಷ್ಟು ಸುದ್ದಿ ಮಾಡಿದ್ದ ಮಾಧ್ಯಮಗಳು ಆಗ ಅಪವಿತ್ರ ಎಂದು ಪದ ಬಳಸಿದ್ದರ ಬಗ್ಗೆ ಆಕ್ಷೇಪಿಸಿದ್ರು ಡಾಕ್ಟರ್ ಆಶಾದೇವಿ. ಆಶಾದೇವಿ ಅವರು ಹೇಳಿದ್ದು ಪವಿತ್ರ ಗೌಡ ಬಗ್ಗೆ ಅಲ್ಲ, ಪವಿತ್ರ ಲೋಕೇಶ್ ಬಗ್ಗೆ. ತಮ್ಮ ಹೇಳಿಕೆಯಲ್ಲಿ ಮಾಧ್ಯಮಗಳನ್ನ ತರಾಟೆ ತೆಗೆದುಕೊಂಡ್ರು ಆ ಸಾಹಿತಿ ಆಶಾದೇವಿ. ಈ ಹಿಂದೆ ಪವಿತ್ರ ಲೋಕೇಶ್ ಬಗ್ಗೆ ಒಂದಿಷ್ಟು ಸುದ್ದಿ ಮಾಡಿದ್ದ ಮಾಧ್ಯಮಗಳು ಆಗ ಅಪವಿತ್ರ ಎಂಬ ಪದ ಬಳಸಿದ್ದರ ಬಗ್ಗೆ ಆಕ್ಷೇಪಿಸಿದ್ರು ಡಾಕ್ಟರ್ ಆಶಾದೇವಿ. ನೋಡಿ, ಅಪವಿತ್ರ ಎನ್ನುವಂತಹ ಪದಪ್ರಯೋಗ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸಾಹಿತಿ ಆಶಾದೇವಿ ವಿಮರ್ಶೆ ಮಾಡಿದ್ರು, ಅದನ್ನ ನಿರಾಕರಿಸಿದ್ರು. ಹಂಗೆ ಹೇಳಬಾರ್ದು ಒಂದು ಹೆಣ್ಮಗಳಿಗೆ ಅಂತ. ಯಾರ ಬಗ್ಗೆ? ಪವಿತ್ರ ಲೋಕೇಶ್, ಖ್ಯಾತ ನಟ, ಖ್ಯಾತ ಖಳನಟ ಅಥವಾ ಖ್ಯಾತ ನಟನ ತಂದೆ ದಿವಂಗತ ಲೋಕೇಶ್ ಯಾರಿದ್ದಾರೋ ಅವರ ಪತ್ನಿ ಅಥವಾ ಅವರ ಸಂಬಂಧಿಕರು ಪವಿತ್ರ ಲೋಕೇಶ್. ಆಕೆಯ ಬಗ್ಗೆ ಆಶಾದೇವಿ ಉಲ್ಲೇಖ ಮಾಡಿದ್ರು. ಇದು ನನ್ನ ಬಗ್ಗೆ ಆಗಿರಬಹುದು ಅನ್ನೋ ಊಹೆಯ ಆಧಾರದಲ್ಲಿ ಅದನ್ನ ಇವರು ವಾಲಿಗೆ ಹಾಕೊಂಡ್ರು. ನೋಡಿ, ನನ್ನ ಬಗ್ಗೆ ಅಪವಿತ್ರ ಅಂದಿದ್ದಕ್ಕೆ ಹೆಂಗ ಹಾಕೊಂಡಿದ್ದಾರೆ ಆಶಾದೇವಿ ಅಂತ. ಇದು ಅಪಾರ್ಥತೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಅಪಾರ್ಥತೆ, ಹಿಂಗಾಗಬಾರ್ದಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಅಥವಾ ಕಳಂಕ ಇನ್ನೂ ಮಾಸಿಲ್ಲ, ತಿಳ್ಕೊಳ್ಳಿ. ನೀವೆಲ್ಲರೂ ಜಾಮೀನಿನ ಮೇಲೆ ಹೊರಗಿರೋದು, ನೀವ್ಯಾರು ನಿರಪರಾಧಿ ಅಂಥೇಳಿ ನ್ಯಾಯಾಲಯ ತೀರ್ಪು ಇನ್ನೂ ಕೊಟ್ಟಿಲ್ಲ. ನೀವು ಆರೋಪಿನೇ, ದರ್ಶನೂ ಆರೋಪಿನೇ. ಹೆಂಗಿರಬೇಕು? ರಾಜ್ಯಕ್ಕೆ ಮಾದರಿಯಾಗಿ ಜೀವನ ಮಾಡಬೇಕು ನೀವುಗಳೀಗ. ಅತಿ ಜವಾಬ್ದಾರಿಯುತ ಸಂದರ್ಭದಲ್ಲಿ ನೀವಿದ್ದೀರಿ. ನೀವೀಗ ಬದುಕುವ ರೀತಿ ಕರ್ನಾಟಕಕ್ಕೆ ಮಾದರಿ ಆಗಬೇಕು. ಈಗ ನೀವು ಬದುಕುವ ರೀತಿ, ತೀರ್ಪು ಬಂದಿಲ್ಲ, ನಿಮ್ಮ ಮೇಲೆ ಕಳಂಕ ಹಂಗೆ ಇದೆ. ಈ ತರಹದ ಪ್ರಮಾದಗಳು ನೋಡಿ. ಪವಿತ್ರ ಲೋಕೇಶ್ ನಾನು ಹೇಳ್ತಾ ಇದ್ದಿದ್ದು, ನಾನು ನಟ ಲೋಕೇಶ್ ಬಗ್ಗೆ ಮಾತನಾಡ್ತಾ ಇದ್ದೆ, ಅದಲ್ಲ. ಪವಿತ್ರ ಲೋಕೇಶ್ ಈಕೆ ನರೇಶ್ ಅವರನ್ನ ಮದುವೆ ಆದವರು. ಈಕೆಯನ್ನ ಅಪವಿತ್ರ ಎನ್ನುವ ಸಂಬೋಧನೆಗೆ ಸಂಬಂಧಪಟ್ಟ ಹಾಗೆ ಸಾಹಿತಿ ಅದನ್ನ ಉಲ್ಲೇಖ ಮಾಡ್ತಾರೆ. ಇದನ್ನ ನನ್ನ ಬಗ್ಗೆ ಯಾರೋ ಅಪವಿತ್ರ ಅಂತ ಹೇಳಿದ್ರಲ್ಲ, ಆ ಅಪವಿತ್ರ ವಿಚಾರಕ್ಕೆ ಸಾಹಿತಿಯವರು ಹೆಂಗ್ ವಿಮರ್ಶೆ ಮಾಡಿದ್ದಾರೆ ಅಂತ ಹೇಳಿ ಈಕೆ ಬಿಲ್ಡಪ್. ಇದು ಅಪಾರ್ಥ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.